ಈ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಬಂದ ಮೇಲೆ 1980ಯಲ್ಲಿ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಅದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿದರು. ಇದರಿಂದ ಸಂಘರ್ಷ ಆಯಿತು. ಮೂರನೇ ಕಾರಣ ಏನು ಅಂತಂದರೆ, ಈಗ ನಮಗೂ ಮತ್ತು ತಮಿಳುನಾಡಿಗೂ ಕರ್ನಾಟಕ ಈ ಕಾವೇರಿ ನದಿ ವಿಷಯದಲ್ಲಿ ಇರ್ತಕ್ಕಂಥ ಜಗಳ, ಇದರಿಂದ ಭಾಳಷ್ಟು ಭಿನ್ನಾಭಿಪ್ರಾಯ ಮತ್ತು ಒಂದು ಸರಿಯಾದಂಥ ಒಂದು ಸಂಬಂಧ ನಮಗೂ ತಮಿಳುನಾಡಿನಲ್ಲಿ ಈ ಬಾರ್ಡರ್ ಪ್ರದೇಶಗಳಲ್ಲಿ ಇರಲಿಲ್ಲ. ಆವಾಗ ಇಲ್ಲಿ 13 ಡಿಸೆಂಬರ್ 1991ಕ್ಕೆ ಕಾವೇರಿ ಟ್ರಿಬ್ಯುನಲ್ ಅವರ ಮಧ್ಯಂತರ ಅವಾರ್ಡ್ ಆದಮೇಲೆ ಬೆಂಗಳೂರಿನಲ್ಲಿ ಕುಂಡ್ಲಿಪೇಟೆ, ಚಾಮರಾಜನಗರ ಮತ್ತು ಬೇರೆ ಪ್ರದೇಶಗಳಲ್ಲಿ ಅತ್ಯಾಚಾರ, ತಮಿಳರ ಮೇಲೆ ಹಲ್ಲೆ, ಅತ್ಯಾಚಾರ, ಅವರ ಆಸ್ತಿ ನಾಶ ಪ್ರಕರಣಗಳು ನಡೆದು, ಆವಾಗ ವೀರಪ್ಪನ ಅವ್ರ ಸಹಾಯಕ್ಕೆ ಬಂದು ನಾನು ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಅಂತ ಬಂದದ್ರಿಂದ ಅವನು ಅಷ್ಟು ಬಲಶಾಲಿ ಆದ. ಅವನು ಯಾಕೆ ಆ ರೀತಿ ಬಲಶಾಲಿ ಆದ, ಯಾಕೆ ಅಷ್ಟು ಶಕ್ತಿ ಸಂಪಾದನೆ ಮಾಡಿದ, ಯಾಕೆ ಆ ಇಡೀ ಪ್ರದೇಶದ ಮೇಲೆ ಪ್ರಭುತ್ವ ಸಾಧಿಸಿದ ಅಂತಕ್ಕಂಥದ್ದನ್ನು ನನ್ನ ಆತ್ಮಚರಿತ್ರೆ ಸತ್ಯಮೇವ ಜಯತೆಯಲ್ಲಿ ವಿವರವಾಗಿ ಬರೆದಿದ್ದೀನಿ. ಸರ್, ನೀವು ಬರೆದಿರ್ತಕ್ಕಂಥ ಈ ಬುಕ್ ನೋಡಿದ್ವಿ ಸರ್. ಇದರಲ್ಲಿ ಒಂದು ವೀಕ್ಷಕರಿಗೆ ತುಂಬಾ ಸಂತಸ ತಂದಿದ್ದ ವಿಷಯ ಅಂದರೆ, ತಾವು ಈ ಬುಕ್ಕನ್ನು ಇಲ್ಲಿ ಶ್ರೀ ಮಾಲ್ವಿ ಹನುಮಂತಪ್ಪ ಹಾಗೂ ಶ್ರೀ ಕೆ ಪೊನ್ನಪ್ಪ ಅವರಿಗೆ ಅರ್ಪಣೆ ಮಾಡಿದ್ದೀರಾ. ನಿಮ್ಮ ಇದು ಔದಾರ್ಯತೆ ತುಂಬಾ ಮೆಚ್ಚತಕ್ಕಂಥದ್ದು ಸರ್. ಇದ್ರ ಬಗ್ಗೆ ಮೆಚ್ಚುವಂಥದ್ದು ಏನಿಲ್ಲ. ಅದರಲ್ಲಿ ನಾನು 15 ಸೆಪ್ಟೆಂಬರ್ 1990ಕ್ಕೆ ಭೀಮ್ಲಾ ನಾಯಕನ ಬಂಧನಕ್ಕೆ ಹೋದಾಗ ನನ್ನ ಜೊತೆ ಹನುಮಂತಪ್ಪ ಬಂದಿದ್ದ. ಆವಾಗ ಅವನು ಭೀಮ್ಲಾ ನಾಯಕ್ ಅಡಿಕೊಂಡಂಥ ಜಾಗವನ್ನು ಒಂದು ಬಾಗಿಲನ್ನು ನಾನು ಒದ್ದೆ, ಅದು ಮುರಿಲಿಲ್ಲ. ಆವಾಗ ಅವನು ಬಂದಾಗ ಹನುಮಂತಪ್ಪ ಇದ್ದವನು, ನೀವು ಯಾಕೆ ಸರ್ ನಾನು ಒದಿತೀನಿ ಮುರಿತೀನಿ ಅಂತಂದ. ಆವಾಗ ಅವನು ಒದ್ದ, ಬಾಗಿಲು ಓಪನ್ ಆಯಿತು. ಓಪನ್ ಆದ ತಕ್ಷಣ ಅವನಿಗೆ ಮೈ ತುಂಬ ಗುಂಡುಗಳು ಬಿದ್ದು ಅವನು ಸತ್ತೋಗಿದ್ದ. ನನ್ನ ಕಣ್ಣು ಮುಂದೆನೇ ಕರ್ತವ್ಯ ನಿರ್ವಹಣೆಯಲ್ಲಿ ಪ್ರಾಮಾಣಿಕವಾಗಿ ಧೈರ್ಯ ಸಾಹಸದಿಂದ ಕೆಲಸ ಮಾಡಿ ಸತ್ತೋಗಿದ್ದ. ಅದೇ ಪ್ರಕಾರ ನಮ್ಮ AHC ಪಾರ್ಟಿ ಪೊನ್ನಪ್ಪ ಇದ್ದವನು 5ನೇ ಬಟಾಲಿಯನ್ KSRP ಮೈಸೂರಿನವನು. ಅವನು 17ನೇ ಜನವರಿ 1994ರಂದು ಚಂಗಡಿ ಹಿಲ್ನಲ್ಲಿ ನಾವು ಕೋಮಿಂಗ್ ಹೋದಾಗ ನಾನೇ ನಂಬರ್ 1 ಇದ್ದೆ. ಅದಕ್ಕಿಂತ ಮುಂಚೆ ಒಂದು 3-4 ಸೆಕೆಂಡ್ ಮುಂಚೆ ಅವನು ಮುಂದೆ ಬಂದ. ಆವಾಗ ಸಡನ್ನಾಗಿ ನಮಗೆ ವೀರಪ್ಪನ ತಂಡದಿಂದ ದಾಳಿ ಆಯಿತು. ಆವಾಗ ನನ್ನ ಮುಂದೆ ಇದ್ದಂಥ ಪೊನ್ನಪ್ಪ ಗುಂಡೇಟಿಗೆ ಬಿದ್ದು ಸತ್ತದ. ನನ್ನ ಹಿಂದೆ ಇದ್ದಂಥ ಅರಸು ASI ವೈರ್ಲೆಸ್ ಸಿಗ್ನಲ್ ಆಫೀಸರು, ಅವನಿಗೂ ತೊಡೆಗೆ ಗುಂಡು ಬಿತ್ತು. ದೇವ್ರ ದೊಡ್ಡವನು, ನನಗೇನೂ ಬೀಳಿಲ್ಲ. ನಾವು ಆಮೇಲೆ ಪರ್ಸ್ಯೂ ಮಾಡಿ ಇದನ್ನು ಮಾಡಿದ್ವಿ. ಅವ್ರು ನನ್ನ ಕಣ್ಣು ಮುಂದೆನೇ ಕರ್ತವ್ಯದ ನಿರ್ವಹಣೆಯಲ್ಲಿ ಹುತಾತ್ಮರಾದದ್ದರಿಂದ ಅವರನ್ನು ನಾನು ಎಂದೂ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನನ್ನ ಪುಸ್ತಕವನ್ನು ಅವರಿಗೆ ಸಮರ್ಪಣೆ ಮಾಡಿ. ಸರ್, ಈಗ ಒಬ್ಬ ಸಾಮಾನ್ಯ ಹಳ್ಳಿಯ ಬಾಲಕ 6-7 ದಶಕದ ಹಿಂದೆ ಇವತ್ತು ನೀವು ನಮ್ಮ ಕ್ಯಾಮ್ರಾ ಮುಂದೆ DGP ಆಗಿ, ನಿವೃತ್ತ DGP ಆಗಿ ಕೂತಿದ್ದೀರಾ. ಹೇಗೆ ಸರ್ ಈ ಪಯಣದ ಬಗ್ಗೆ ಸಂಕ್ಷಿಪ್ತವಾಗಿ? ನೋಡಿ, ನಾನು ಪರಮಾತ್ಮನಲ್ಲಿ ವಿಶ್ವಾಸ ಇಟ್ಟು ರುಜು ಮಾರ್ಗದಿಂದ ನನ್ನ ಪ್ರಯತ್ನಗಳನ್ನು ಮಾಡಿಕೊಂಡು ನಾನು ಕೆಲಸ ಮಾಡಿದ್ದೀನಿ. ದೇವರು ನನಗೆ 2 ಕೈಗಳಿಂದ ಆಶೀರ್ವಾದ ಮಾಡಿದ್ದಾನೆ. ನಾನು ಯಾವ್ಯಾವ ಸೆಲೆಕ್ಷನ್ಗೆ ಹೋದೆ ಎಲ್ಲ ಕಡೆ ಸೆಲೆಕ್ಟ್ ಆಗಿದ್ದೀನಿ. ಮತ್ತು ಜೀವನದಲ್ಲಿ ನಾನು ಸುಮಾರು ಕನಿಷ್ಠ 12 ಸಲ ನನ್ನ ಮುಂದಿದ್ದವ್ರು ಸತ್ತಿದ್ದಾರೆ, ಮಗ್ಗಲಿಗಿದ್ದವ್ರು ಸತ್ತಿದ್ದಾರೆ, ಹಿಂದಿದ್ದವ್ರು ಸತ್ತಿದ್ದಾರೆ. ನಾನು ಬದುಕುಳಿದಿದ್ದೀನಿ. ಇದು ನನ್ನ ಭುಜಬಲ ಅಲ್ಲ, ನನ್ನ ಬುದ್ಧಿಬಲ ಅಲ್ಲ, ಇದು ನನಗೆ ದೈವ ಕೃಪೆ, ದೈವ ಬಲ. ಆದ್ದರಿಂದ ನಂದೇನೂ ಇಲ್ಲ, ನಂದೆಲ್ಲ ಪರಮಾತ್ಮನದು. ಕಲ್ಪನೆ ಮಾಡ್ಕೊಂಡಿದ್ರೆ ಸರ್ ನಾನು ಇಷ್ಟು ದೊಡ್ಡದಾಗಿ ಬೆಳಿತೀನಿ ಅನ್ನೋ? ನನಗೆ ಕಲ್ಪನೆ ಮಾಡಲಿಕ್ಕೆ ಟೈಮೇ ಇರಲಿಲ್ಲ. ನಾನು ಕೆಲಸ ಮಾಡ್ಕೋತಾ ಬಂದೆ. ನನ್ನ ಗುರಿ ಏನಿತ್ತು ಅದು ಕೆಲಸ ಮಾಡ್ಕೋತಾ ಬರ್ತಾ ಇದ್ದೆ. ನಾನು ಹೆಂಗೆ ಕೆಲಸ ಮಾಡ್ಕೋತಾ ಬಂದೆ, ದೇವ್ರು ನನಗೆ ಎಲ್ಲದನ್ನು ಕೊಟ್ಟ. ಕನಸಂತೇನಿಲ್ಲ. ನಾನು ಸಿಸ್ಟಮೆಟಿಕ್ಕಾಗಿ ವರ್ಕ್ ಮಾಡ್ಕೊತ ಬಂದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊತ ಬಂದೆ, ಧೈರ್ಯದಿಂದ ಕೆಲಸ ಮಾಡ್ಕೊತ ಬಂದೆ. ನಾನು ಯಾವುದೇ ಟೀಕೆ ಟಿಪ್ಪಣಿಗೆ ಹಿಂದೆ ಮುಂದೆ ನೋಡಲಿಲ್ಲ, ಮತ್ತು ಯಾವುದೇ ಪೋಸ್ಟ್ ಸಲುವಾಗಿ ಅಂತ ನಾನು ಕೆಲಸ ಮಾಡಲಿಲ್ಲ. ನಾನು ಹಿಂದೆ ಮುಂದೆ ನೋಡಲಾರ್ದ ನೇರವಾಗಿ ಸರಿಯಾದ ಮಾರ್ಗದಲ್ಲಿ ಕೆಲಸ ಮಾಡ್ಕೊತ ಬಂದೆ. ಅದಕ್ಕೆ ಸರ್ಕಾರ, ದೇವರು ನನಗೆ ಸರಿಯಾದದನ್ನೇ, ನನಗೆ ಅತ್ಯುನ್ನತ ಸ್ಥಾನವನ್ನು ನನಗೆ ಕೊಟ್ಟರು. ನೋಡಿ, ನನಗೆ ರಾಷ್ಟ್ರಪತಿ ಪದಕಗಳು ಒಟ್ಟು 4 ಸಿಕ್ಕಿದ್ದಾವೆ. ಆದರೆ ರಾಷ್ಟ್ರಪತಿಗಳಿಂದ ಶೌರ್ಯಕ್ಕೆ 2 ಪದಕ ಸಿಕ್ಕಿದ್ದಾವೆ. ಒಂದು 1991ರಲ್ಲಿ, ಅದು ಭೀಮ್ಲಾ ನಾಯಕನ ಇದರಲ್ಲಿ. ಇನ್ನೊಂದು ನಮಗೆ
2011ರಲ್ಲಿ ವೀರಪ್ಪನ ಆಪ್ರೇಷನ್ಗೆ. ನಮಗೆ ನಿಜವಾಗಿ ನೋಡಿದರೆ 20 ಶೌರ್ಯ ಪದಕ ಸಿಗಬೇಕಾಗಿತ್ತು. ಆದರೆ ಏನಾಯಿತು ಅಂತಂದರೆ, ನಾನು ವೀರಪ್ಪನ ಆಪ್ರೇಷನ್ ಬೇಗ ಮುಗಿಬೇಕು ಅಂತ ತಿಳ್ಕೊಂಡು ನಮ್ಮ ಎನ್ಕೌಂಟರ್ಗಳ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ಈಗ ಯಾವುದೂ ಕಳಿಸೋದಿಲ್ಲ. ಯಾಕಂದರೆ ನಮಗೆ ಆಪ್ರೇಷನ್ ಬೇಗ ಮುಗಿಸ್ಬೇಕಂತ ತವಕ ಇದೆ. ಅದನ್ನು ಮುಗಿಸ್ತಕ್ಕಂಥದ್ದು ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಆದ್ದರಿಂದ ನಾವು ಬೇಗ ಆಪ್ರೇಷನ್ ಮುಗಿಸಿ ನಾವು ರೆಕಮೆಂಡೇಷನ್ ಕಳಿಸ್ತೀವಿ. ಮುಂದೆ ಅಲ್ಲಿ ತನಕ ನಮ್ಗೆ ಯಾವುದೂ ರಿವಾರ್ಡು ಬೇಡ, ಯಾವುದೂ ಮೆಡಲ್ ಬೇಡ ಅಂತ ರೈಟಿಂಗ್ನಲ್ಲಿ ನಾನು ಸರ್ಕಾರಕ್ಕೆ ಕೊಟ್ಟೆ. ಆದರೆ ದುರ್ದೈವ ಏನಾಯಿತು ಅಂದರೆ, ವೀರಪ್ಪನ 4 ಜನ ಉಳಿದಾಗ ನಾನು ಬಿಟ್ಟು ಬರೋ ಮುಂದೆ 3 ವರ್ಷದಲ್ಲಿ 5 ಜನ ಉಳಿದ್ರು. ಆದರೆ ಅವುಗಳನ್ನು ಪತ್ತೆ ಮಾಡಲಿಕ್ಕೆ ನಮ್ಮ ಕಡೆ ಆಗಲಿಲ್ಲ. ಅದು ಆಪ್ರೇಷನ್ ನಾನು ಬಿಟ್ಟು ಬಂದ ಮೇಲೆ 8 ವರ್ಷ ನಡೀತು. ಅದು 2004 ಅಕ್ಟೋಬರ್ 18ರಂದು ಈ ಧರ್ಮಪುರಿ ಜಿಲ್ಲೆಯ ಪಾಪರ್ಪಟ್ಟಿ ಹತ್ತಿರ ಮುಗೀತು. ಅದಾದ ಮೇಲೆ ನಾವು ರೆಕಮೆಂಡೇಷನ್ ಕಳಿಸಿದ್ವಿ. ದುರ್ದೈವದಿಂದ ಇನ್ನೊಂದು ಏನಾಯಿತು ಅಂದರೆ, ನಮಗೆ ಭಾಳ ಒಳ್ಳೆಯ ಆಫೀಸರ್ ಇದ್ದರು, ಎನ್ ಎ ಮುತ್ತಣ್ಣ ಅಂತ ಹೋಮ್ ಸೆಕ್ರೆಟರಿ ಇದ್ದರು. ನಾವು ಪ್ರತಿಯೊಂದು ಘಟನೆ ಬಗ್ಗೆ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡಿ ಅಂತ ಮೈಸೂರು ಡೆಪ್ಟಿ ಕಮಿಷನರ್ಗೆ ರಿಕ್ವೆಸ್ಟ್ ಮಾಡಿ ಲೆಟರ್ ಬರೆದಿದ್ವಿ, ವೈರ್ಲೆಸ್ ಮೆಸೇಜ್ ಕೊಟ್ಟಿದ್ವಿ. ಆದರೆ ಮುತ್ತಣ್ಣವರು ದೇ ಆರ್ ಫೈಟಿಂಗ್ ಎ ವಾರ್, ಯಾವ ಎಂಕ್ವೈರಿನೂ ಅವಶ್ಯಕತೆ ಇಲ್ಲ, ಏನೂ ಇಲ್ಲ ಅಂತ ಡಿ.ಸಿಗೆ ಹೇಳಿಬಿಟ್ರು. ಹಾಗಾಗಿ ಅವ್ರು ಏನೂ ಎಂಕ್ವೈರಿ ಮಾಡಲಿಲ್ಲ. ಆದರೆ ರಾಷ್ಟ್ರಪತಿಗಳ ಮೆಡಲ್ ಸಿಗಬೇಕಾದ್ರೆ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡಿರಲೇಬೇಕು ಅಂತಿತ್ತು. ಅದರಿಂದಾಗಿ ನಾನು ಮತ್ತು ನನ್ನ ಜನ ಎಲ್ಲರೂ ಕೂಡಿ ಒಂದು 40-50 ಗ್ಯಾಲಂಟ್ರಿ ಮೆಡಲ್ಗಳನ್ನು ಕಳ್ಕೊಂಡಿದ್ದೀವಿ. ಅತಿ ಹೆಚ್ಚು ನಗದು ಬಹುಮಾನ ಕೂಡ ನಿಮಗೆ ನನಗೆ ಬಂತು. ನನಗೆ ಒಟ್ಟು 8,50,00,000 ರೂಪಾಯಿ ಬಂತು. 50 ಲಕ್ಷ ರೂಪಾಯಿಗಳನ್ನು ನಾನು 96ರಲ್ಲೇ ತೆಗೆದುಕೊಂಡು ನನ್ನೊಬ್ಬನ ಬಿಟ್ಟು ಉಳಿದವ್ರಿಗೆಲ್ಲ ಹಂಚಿದ್ದೆ. 8 ಕೋಟಿ ರೂಪಾಯಿ ನಮಗೆ 2005ರಲ್ಲಿ ಬಂತು. ನಾನು ಎಲ್ಲರಿಗೂ ಹಂಚಿದ್ದೆ ಅದನ್ನು. ನನ್ನ ಶೇರು 1,60,00,000 ಬಂದಿತ್ತು. ಅದರಲ್ಲಿ ನಾನು 1,35,00,000 ಸರ್ಕಾರದ ಅಂದರೆ ನಮ್ಮ ಟಾಸ್ಕ್ ಫೋರ್ಸ್ ಕಾರ್ಯಾಚರಣೆಗೆ ಸಂಬಂಧಪಟ್ಟಂಥ ವಿಷಯಗಳಿಗೆ ದಾನ ಮಾಡಿದೆ. 25 ಲಕ್ಷ ನಮ್ಮ ಮಿಸಸ್ ಕೊಟ್ಟೆ. ನನ್ನ ಕೈ ಸೇರಿದ್ದು 25. ಯಾಕಂದರೆ ನಾನು ಕಾರ್ಯಾಚರಣೆ ಟೈಮ್ನಲ್ಲಿ ದೇವರಿಗೆ ಅದು ಬೇಡ್ಕೊಂಡಿದ್ದೆ ಮತ್ತು ಪೊಲೀಸ್ ಮಕ್ಕಳಿಗೂ ಕೊಡ್ತೇನೆ ಅಂತ ಹೇಳಿದ್ದೆ. ಅದು ಪೊಲೀಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಧಾರವಾಡಕ್ಕೆ 50 ಲಕ್ಷ ಕೊಟ್ಟೆ. ನಮಗೆ ಏನೂ ದುಡ್ಡು ತೊಗೊಳ್ಳಾರ್ದ ಟ್ರೀಟ್ಮೆಂಟ್ ಕೊಟ್ಟಿದ್ದರು ಮೈಸೂರಲ್ಲಿ ಬಸಪ್ಪ ಮೆಮೋರಿಯಲ್ ಹಾಸ್ಪಿಟಲ್ದವರು, ಅವ್ರಿಗೆ 10 ಲಕ್ಷ ಕೊಟ್ಟೆ. ಇಲ್ಲಿ ಪುರಂದರ ಭವನ ಅಂತ ಇಂದಿರಾನಗರದಾಗಿದೆ, ಅದಕ್ಕೆ 5 ಲಕ್ಷ ಕೊಟ್ಟೆ. ಮತ್ತು ಇನ್ನೊಂದು 23 ಲಕ್ಷ ಖರ್ಚು ಮಾಡಿ ಈ ತಾಯಿ ಚಾಮುಂಡೇಶ್ವರಿ ಮೈಸೂರಿಗೆ 1 ಕಿಲೋ ಬಂಗಾರದ ಖಡ್ಗ, ದೆನ್ ತಮಿಳುನಾಡಿನ ಬಣ್ಣಾರಿ ಅಮ್ಮನಿಗೆ 1 ಕಿಲೋ ಬಂಗಾರದ ಖಡ್ಗ ಮತ್ತು ಮಲೆ ಮಹದೇಶ್ವರಿಗೆ 1 ಕಿಲೋ ಬಂಗಾರದ ತ್ರಿಶೂಲ ಎಲ್ಲ ಕೊಟ್ಟೆ. 25 ಲಕ್ಷ ನಮ್ಮ ಮಿಸ್ಸಸ್ ಕೊಟ್ಟೆ. ಆರಾಮಾಗಿತ್ತು. ಬಣ್ಣಾರಿ ಅಮ್ಮ ಅಂತ ನನಗೆ ವಿಶೇಷವಾಗಿ ಕೇಳಿಸ್ತೀವಿ. ಹಾಂ, ಬಣ್ಣಾರಿ ಅಮ್ಮ ಅದು ದೇವಸ್ಥಾನ. ಅದು ದಿಮ್ಮಂ ಘಾಟಿಯಿಂದ ಕೆಳಗಡೆ ಇದೆ. ದಿಂಬಂ ಮತ್ತು ಸತ್ಯಮಂಗಲ ಇದೆ. ಆಕೆ ವನದೇವತಿ ಅಂತ. ಬಣ್ಣಾರಿ ಅಂದ್ರೆ ವನ ಅಂತ. ನಾವು ಕಾಡಿನಲ್ಲಿ ಹೋಗ್ತಾ ಇದ್ದಾಗ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಪ್ರಾಣ ಹಾನಿ ಆಗದಿರಲಿ, ಗಾಯಗಳಾಗದಿರಲಿ, ನಮ್ಮ ಕಾರ್ಯಾಚರಣೆ ಯಶಸ್ವಿಯಾಗಲಿ ಅಂತ ಬೇಡ್ಕೊತಿದ್ವಿ. ಆ ಋಣ ತೀರಿಸೋ ಸಲುವಾಗಿ ಕೊಟ್ಟೆ ಅಷ್ಟೆ. ಭಯ ಯಾರಿಗೂ ಭಯ ಅಂದರೆ ಪಾಸಿಬಿಲಿಟಿ ಯಾವಾಗಲೂ ಇತ್ತು, ಸಾಧ್ಯತೆ ಇತ್ತಲ್ಲ. ಯುದ್ಧಕ್ಕೆ ಹೋದಾಗ ಏನೂ ಆಗ್ಬೋದು, ಅವರು ಸಾಯ್ಬೋದು, ನಾವು ಸಾಯ್ಬೋದು. ನಮ್ಮ ಕಡೆ ಸತ್ರು, ಅವ್ರ ಕಡೆ ಸತ್ರು. ನನಗೆ ಭೀಮ್ಲಾ ನಾಯ್ಕ ಇದಕ್ಕೆ ಹೋದಾಗ ಇಲ್ಲೊಂದು ಚರ್ರಿ ಬಡ್ದು ಪೆಟ್ಟಾಗಿತ್ತು. ಇದು ಒಂದು ಆಗಿರ್ತಕ್ಕಂಥದ್ದು. 1-2 ಸಲ ಆಕ್ಸಿಡೆಂಟ್ ಆಗಿದ್ದಾಗಿತ್ತು. ಅದು ಬಿಟ್ಟರೆ ನನಗೆ ಗುಂಡು ಯಾವತ್ತಾಗಲಿಲ್ಲ. ಭೀಮ್ಲಾ ನಾಯಕನ ಪ್ರಕರಣ ನನಗೆ ತುಂಬಾ ಕುತೂಹಲ ಮೂಡಿಸಿದೆ. ಅವಾರ್ಡ್ ಬೇರೆ ಬಂದಿತ್ತು. ರಾಷ್ಟ್ರಪತಿ ಪದಕ ಅಂದ್ರೆ ಏನು ಸರ್? ಅದು ಭೀಮ್ಲಾ ನಾಯಕ ಪ್ರಕರಣಕ್ಕೆ ಇಲ್ಲ, ಅದು ಗ್ಯಾಲಂಟ್ರಿ ಮೆಡಲ್ ಅಂತ. ಅದು ನನಗೆ ಅದಕ್ಕೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಶೌರ್ಯ ಪದಕನೂ ಬಂತು ಅದಕ್ಕೆ. ಅವನು ನಮ್ಮ ವೀರಪ್ಪನ್ ಟೈಪು ಅಲ್ಲಿ ಆಂಧ್ರ ಪ್ರದೇಶದಲ್ಲಿದ್ದ. ಆಂಧ್ರ ಪ್ರದೇಶದವರು ಟಾಸ್ಕ್ ಫೋರ್ಸ್ ಮಾಡಿದ್ರು, ಅವ್ರ ಕಡೆ ಏನೂ ಮಾಡೋಕ್ಕಾಗಿರಲಿಲ್ಲ. ಅವನು ಅಕಸ್ಮಾತಾಗಿ ಬಳ್ಳಾರಿಯಲ್ಲಿ ಬಂದು ಆಶ್ರಯ ಪಡೆದಿದ್ದ 2 ದಿವಸದ ಹಿಂದೆ. ನಾನು ಹೊಸಪೇಟೆಯಲ್ಲಿದ್ದಾಗ ವಿಷಯ ಗೊತ್ತಾಯಿತು. ಅದನ್ನು ನಾನು ಸಿಸ್ಟಮೆಟಿಕ್ಕಾಗಿ ಆರ್ಗನೈಸ್ ಮಾಡಿ ಅವ್ನಿಗೆ ಅರೆಸ್ಟ್ ಮಾಡೋಕ್ಕೆ ಹೋದೆ. ಅವ್ನು ನಮ್ಮವ್ರ ಮೇಲೆ ಹಲ್ಲೆ ಮಾಡಿದ. ನನಗೆ ಗಾಯ ಆಯಿತು, ರಾಮಚಂದ್ರ ರೆಡ್ಡಿ ಗಾಯ ಆಯಿತು, ಹನುಮಂತಪ್ಪ ಗಾಯ ಆಯಿತು, ಹಾದಿಮನಿ ಸಬ್ ಇನ್ಸ್ಪೆಕ್ಟರ್ ಗಾಯ ಆಯಿತು, ಚಂದ್ರಶೇಖರ್ ಸಬ್ ಇನ್ಸ್ಪೆಕ್ಟರ್ ಗಾಯ ಆಯಿತು. ಅವಾಗ ನಾವು ಫೈರ್ ಮಾಡಿದ್ದೀವಿ, ಅವನು ಸತ್ತ. ಅದಕ್ಕೆ ನಿಮಗೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಶೌರ್ಯ ಪ್ರಶಸ್ತಿ. ಎರಡನೇ ಪದಕ
ಎರಡನೇ ಪದಕ ವೀರಪ್ಪನ ಆಪರೇಷನಲ್ಲಿ ಒಂದು ಆಪರೇಷನ್ನು ನಾನು ತಮಿಳ್ನಾಡಲ್ಲಿ ಮಾಡಿದ್ದೆ. ಸೌತ್ ತಳಮಲೈ ಫಾರೆಸ್ಟ್ ಅಂತ, ಗೆಜ್ಜಲಟ್ಟಿ ಮತ್ತು ತಳಮಲೈ ಮಧ್ಯ. ಅಲ್ಲಿ ಮಾಡಿರ್ತಕ್ಕಂಥ ಆಪರೇಷನ್ ಬಗ್ಗೆ ಈರೋಡು ಕಲೆಕ್ಟರ್ಗಳು ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡಿ ರಿಪೋರ್ಟ್ ತಮಿಳ್ನಾಡು ಗೆಜೆಟಲ್ಲಿ ಪ್ರಿಂಟ್ ಆಗಿತ್ತು. ಆದ್ದರಿಂದ ಅದನ್ನೊಂದು ರೆಕಮೆಂಡೇಷನ್ ಕಳಿಸಿದೆ. ಅದರಿಂದಾಗಿ ನನ್ನ ಜೊತೆ ನನಗೆ ಮತ್ತು ಇನ್ನು 3 ಜನಕ್ಕೆ ರಾಷ್ಟ್ರಪತಿಗಳ ಶೌರ್ಯ ಪದಕ ಕೊಟ್ಟರು. ವಿಜಯ್ ಕುಮಾರ್ ಅಂತ ARSI, ಒಂದು 2 ಕಾನ್ಸ್ಟೇಬಲ್ಗಳಿಗೆ. ಸರ್ ಇವಾಗ ಸಾಹಿತ್ಯಕ್ಕೆ ನೋಬೆಲ್ ಶ್ರೇಷ್ಠ, ಜ್ಞಾನಪೀಠ ಪ್ರಶಸ್ತಿ, ಸಾಹಿತ್ಯಕ್ಕೆ ಹಾಂ ಸಾಹಿತ್ಯಕ್ಕೆ ನೋಬೆಲ್ ಪ್ರಶಸ್ತಿನ ಶ್ರೇಷ್ಠ ಅಂತ. ಹಾಂ ಸೊ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವ ಈ ನಮ್ಮದು ಪ್ರೆಸಿಡೆಂಟ್ಸ್ ಪೊಲೀಸ್ ಮೆಡಲ್ ಫಾರ್ ಗ್ಯಾಲಂಟ್ರಿನ ಹೈಯೆಸ್ಟ್ ಮೆಡಲು. ಹಾ, ಅದಕ್ಕಿಂತ ಹೆಚ್ಚಿಗೆ ಯಾವುದೂ ನಾರ್ಮಲ್ ಇಲ್ಲ ಪೊಲೀಸಿಗೆ. ಇವೇ ಗ್ಯಾಲಂಟ್ರಿ ಮೆಡಲೇ ಹೈಯೆಸ್ಟ್. ಅದು ಹೇಗೆ ಆಯ್ಕೆ ಮಾಡ್ತಾರೆ ಮತ್ತೆ ಎಲ್ಲಿ ಅದು ನಡೆಯುತ್ತೆ? ಅದು ಪ್ರತಿಯೊಂದು ವಿಷಯಗಳನ್ನು ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ರಿಪೋರ್ಟನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಕರೆಸ್ತಾರೆ. ಅವರು ಅದನ್ನು ಪರಿಶೀಲನೆ ಮಾಡಿ, ನಮ್ಮ DG ಮೊದಲು ಸ್ಕ್ರೂಟಿನಿ ಮಾಡಿರ್ತಾರೆ. ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾದವರು ಪರಿಶೀಲನೆ ಮಾಡಿ ಯೋಗ್ಯ ಅಂತ ಕಂಡು ಬಂದ. ಒಮ್ಮೆ ಕೊಡೋದು ಸರ್? ಇಲ್ಲ, ಅದು ವರ್ಷಕ್ಕೆ 2 ಸಲ ಕೊಡ್ತಾರೆ. ಈಗ ಹೆಚ್ಚಾಗಿ ಕಾಶ್ಮೀರು, ನಾರ್ತ್ ಈಸ್ಟು, ಅಲ್ಲೇ ಹೆಚ್ಚಾಗಿ ಅಲ್ಲ CRPF, BSF ಕೆಲಸ ಮಾಡ್ತಾರಲ್ಲ ಅಲ್ಲಿ. ಆ ಪದಕ ತಗೊಂಡ್ರೆ ಸೇವಾ ಕ್ಷೇತ್ರದಲ್ಲಿ ನಿಮಗೆ ಸವಲತ್ತುಗಳು ಜಾಸ್ತಿ ಏನು ಅಂದರೆ ಅದಕ್ಕೆ ಒಂದು ಹೆಣ್ಣಿಗೆ 6,000 ರೂಪಾಯಿ ಕೊಡ್ತಾರೆ ತಿಂಗಳ ಅಲೋನ್ಸು. ರಿಟೈರ್ ಆದಮೇಲೇನು ಕೊಡ್ತಾರೆ. ಮುಂದೆ ನಿಮಗೆ ಪೆನ್ಷನ್ಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಭಾರತ ದೇಶದಲ್ಲಿ ಟೋಲ್ ಇಲ್ಲ. ನಿಮ್ಮ ಮನೆಗೆ ಒಂದು ಫ್ರೀ ಫೋನ್ ಕೊಡ್ತಾರೆ. ಇದೆ ಆ ಸೇವೆಗೆ ಕರ್ತವ್ಯಕ್ಕೆ ನಿರ್ವಹಣೆಗೆ. ಈಗಿನ ಅಧಿಕಾರಿಗಳಿಗೆ ಏನು ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ ಸರ್ ಯುವ ಅಧಿಕಾರಿಗಳಿಗೆ? ಪೊಲೀಸ್ ನಾನು ಹೇಳ್ತಕ್ಕಂಥದ್ದು, ಪೊಲೀಸ್ ಕರ್ತವ್ಯ ಅಂತಕ್ಕಂಥದ್ದು ಭಾಳ ಪವಿತ್ರವಾದಂಥ ಕರ್ತವ್ಯ. ಬಹುಶಃ ನೀವಾಗಲಿ ನಿಮ್ಮ ಪೂರ್ವಜರಾಗಲಿ ಭಾಳ ಜನ್ಮಗಳಲ್ಲಿ ಪುಣ್ಯ ಮಾಡಿದ್ರಿಂದ ಈ ಜನ್ಮದಲ್ಲಿ ನಿಮಗೆ ಪೊಲೀಸ್ ಅಧಿಕಾರಿಗಳಾಗಿ, ಅಂದರೆ ಕಾನ್ಸ್ಟೇಬಲ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, DSP ಇರ್ಬೋದು, SP ಇರ್ಬೋದು, ಪೊಲೀಸ್ ಯಾವುದೇ ಒಂದು ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾನು ಹೇಳೋದೇನೆಂದರೆ, ನಿಮಗೆ ಈ ಜನ್ಮದಲ್ಲಿ ಪೊಲೀಸ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಆದ್ದರಿಂದ ನೀವು ಸುದೈವಿಗಳು. ಈ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ. ನ್ಯಾಯಬದ್ಧವಾಗಿ, ನಿಯಮಬದ್ಧವಾಗಿ ನೀವು ನಿಷ್ಪಕ್ಷಪಾತವಾಗಿ ಕರ್ತವ್ಯ ನಿರ್ವಹಿಸಿ. ನಿಮಗೆ ಶ್ರೇಯಸ್ಸು ಬರ್ತದೆ, ನಿಮಗೆ ಜನಮನ್ನಣೆ ಬರ್ತದೆ, ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ, ಸರ್ಕಾರವು ಒಳ್ಳೇದು ಮಾಡ್ತಾನೆ, ನಾವು ಇದನ್ನು ಇಲಾಖೆಗೂ ಶ್ರೇಯಸ್ಸು ಬರ್ತದೆ. ಆದ್ದರಿಂದ ನೀವು ಇದೊಂದು, ಯಾಕಂದರೆ ದುಷ್ಟರನ್ನು ಶಿಕ್ಷಿಸ್ತಕ್ಕಂಥ ಕೆಲಸ, ಶಿಷ್ಟರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ, ಅದಕ್ಕಿಂತ ದೊಡ್ಡ ಕೆಲಸ ಭೂಲೋಕದಲ್ಲಿ ಯಾವುದೂ ಇಲ್ಲ. ಕೃಷ್ಣ ಪರಮಾತ್ಮನೂ ಇವತ್ತು ಪ್ರತಿ ಕ್ಷಣಕ್ಕೂ ನಾವು ಕೃಷ್ಣ ಪರಮಾತ್ಮನ ಹೆಸರು ಯಾಕೆ ತಗೋತೀವಿ? ಅವನು ದುಷ್ಟರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು, ಶಿಷ್ಟರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದ. ಆ ಕೆಲಸವನ್ನು ಇವತ್ತು ನಾವು ಪೊಲೀಸರು ಮಾಡ್ತಾಯಿದ್ದೀವಿ. ಆದ್ದರಿಂದ ಇದೊಂದು ನಿಮಗೆ ದೈವದತ್ತವಾದಂಥ ಒಂದು ವರದಾನ. ನೀವು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದಲೋ, ನೀವು ತಾಯಿ ತಂದೆಗಳು ಮಾಡಿದ ಪುಣ್ಯದಿಂದಲೋ ಈ ಸದವಕಾಶ ನಿಮ್ಮದಾಗಿದೆ. ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಸೇವೆ ಸಲ್ಲಿಸಿ, ನಿಷ್ಪಕ್ಷಪಾತವಾದಂಥ ಸೇವೆಯನ್ನು ಸಲ್ಲಿಸಿ, ನೀವು ಶ್ರೇಯಸ್ಸನ್ನು ಪಡೀರಿ, ಸದ್ಗತಿಯನ್ನು ಪಡೀರಿ ಅಂತ ನಾನು ಹೇಳ್ತೀನಿ. ಈಗ ನೀವು ಹೇಳಿದ್ರಲ್ಲ ಸರ್, ಪುಣ್ಯವಾದ ಶ್ರೇಷ್ಠ ಎಲ್ಲ ಒಪ್ಕೊಳ್ಳೋಣ ಸರ್. ಆದ್ರೆ ಈಗಿನ ಒಂದು ವ್ಯವಸ್ಥೆ ಹೇಗಿದೆ ಅಂದ್ರೆ, ಕಾನ್ಸ್ಟೇಬಲ್ಸ್ ನೋಡಿದಾಗ ಅವರ ಆರ್ಥಿಕ ಸ್ಥಿತಿ ತುಂಬಾ ಹೀನವಾಗಿದೆ. ನೋಡಿ, ಸರ್ಕಾರದವರು ಈಗ ನೋಡಿ, ಒಬ್ಬೊಬ್ಬ ಕಾನ್ಸ್ಟೇಬಲ್ಗೆ ಸ್ಟಾರ್ಟಿಂಗ್ ಪೇನೇ 41,000 ಇದೆ. ಈಗಿನ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ, ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯಲ್ಲಿ ಅದು ಭಾರಿ ಒಳ್ಳೆಯದತ್ತ ನಾನು ಹೇಳಲ್ಲ, ರೀಸನೇಬಲಿ ಗುಡ್. ಯಾಕಂದರೆ ನೀವೀಗ ಪ್ರೈವೇಟಲ್ಲಿ ಕೆಲಸಕ್ಕೆ ಹೋದರೆ ನಿಮಗೊಂದು ಗಾರ್ಮೆಂಟಲ್ಲಿ ಕೆಲಸ ಮಾಡೋರಿಗೆ 8,000 10,000 ಸಂಬಳ ಸಿಗುತ್ತೆ. ಈಗ ಬೇರೆ ಕೆಲಸಗಳನ್ನು ಮಾಡೋರಿಗೆ, ಒಂದು ಅಂಗಡಿಗಳಲ್ಲಿ ಕೆಲಸ ಮಾಡೋರಿಗೆ, ಫ್ಯಾಕ್ಟ್ರಿ ಕೆಲಸ ಮಾಡೋರಿಗೆ 25-30,000 ಸಿಗುತ್ತೆ. ಈಗ ಹೊಸ ಇದ್ರ ಪ್ರಕಾರ ಒಬ್ಬ ಕಾನ್ಸ್ಟೇಬಲ್ಗೆ ಸ್ಟಾರ್ಟಿಂಗೇ 40,000 ರೂಪಾಯಿ ಸಿಗುತ್ತೆ. ಇದು ಸರ್, ನಮ್ಮ ಬೇರೆ ಜನರ ಪರಿಸ್ಥಿತಿನೂ ನೋಡಬೇಕಲ್ಲ. ಈಗ ಇಡೀ ರಾಜ್ಯದ ಎಲ್ಲ ಜನರ ಸುಖ ದುಃಖ ಬದಿಗೊತ್ತಿ ಅವರ ಶೋಷಣೆ ಮಾಡಿ, ಸರ್ಕಾರದವರು ಅವರಿಂದ ಕರ ವಸೂಲು ಮಾಡಿ ಎಲ್ಲವನ್ನೂ ಪೊಲೀಸ್ ಇಲಾಖೆ ಕೊಡೋಕ್ಕಾಗಲ್ಲ. ನಾವು ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜನರ ಪರಿಸ್ಥಿತಿನೂ ನೋಡಬೇಕಲ್ಲ. ಈಗ 40,000 ರೂಪಾಯಿ ಅಂದರೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ಉತ್ಪನ್ನ ಆಯಿತು. 5 ಲಕ್ಷ ರೂಪಾಯಿ ಉತ್ಪನ್ನ ಎಷ್ಟು ಮಂದಿಗಿದೆ? ಸಾಮಾನ್ಯ ರೈತರಿಗೆ ಎಷ್ಟಿದೆ, ಕೂಲಿಕಾರರಿಗೆ ಎಷ್ಟಿದೆ, ನೇಕಾರರಿಗೆ ಎಷ್ಟಿದೆ? ಅದರ ಸಾಮಾನ್ಯವಾಗಿ ಒಂದು 70% ಮಂದಿ ಕ್ವಾರ್ಟರ್ಸ್ ಕೊಡ್ತಾರೆ.
ಕೊಡ್ತಾರೆ ಕೊಡ್ತಾರೆ ಹೆಣ್ಣು ಕೊಡ್ತಾರಾ ಸರ್? ಅದು ಅವ್ರವ್ರ ಹುದ್ದೆ ಪ್ರಕಾರ ಕೊಡ್ತಾರೆ. ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ಗೆ ಒಂದು ಲೆವೆಲ್ ಇರುತ್ತೆ, ಸಬ್ ಇನ್ಸ್ಪೆಕ್ಟರ್ಗಳಿಗೆ ಒಂದು ಲೆವೆಲ್ ಇರುತ್ತೆ, ಇನ್ಸ್ಪೆಕ್ಟ್ರು ಮತ್ತು ಮೇಲಿನವ್ರಿಗೆ ಒಂದು ಲೆವೆಲ್ ಇರುತ್ತೆ, ಕೊಡ್ತಾರೆ. 70-75% ಸಿಬ್ಬಂದಿ ವರ್ಗದವ್ರಿಗೆ ಇವತ್ತು ಕರ್ನಾಟಕದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇದೆ. ಇವಾಗ ಸ್ಯಾಲರಿ ಬಗ್ಗೆ ಹೇಳ್ತಾ ಇದ್ರಿ ನೀವು. ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೆ ಇದೆ ಸರ್ ಸ್ಯಾಲರಿ? ಹಾಂ, ಸ್ಯಾಲರಿ ಇದೇ ಪ್ರಮಾಣದಲ್ಲಿ ಸಂಬಳ ಇದೆ? ಎಲ್ಲರಿಗೂ ಸೇರಿ. ದೇಶದ್ದು ನನಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಇದಿದೆ. ಈಗ ರಾಜ್ಯದ ಆರ್ಥಿಕ ಪರಿಸ್ಥಿತಿ, ರಾಜ್ಯದ ಜನಸಾಮಾನ್ಯರ ಪರಿಸ್ಥಿತಿ ಗಮನದಲ್ಲಿ ಇಟ್ಕೊಂಡ್ರೆ ನಾನು ಭಾರಿ ಒಳ್ಳೇದಂತ ಹೇಳ್ತಿಲ್ಲ, ಸಮಾಧಾನಕರವಾಗಿ. ಸಮಾಧಾನಕರವಾಗಿ. ಸರ್, ಇನ್ನು ವಿಷಯಗಳು ನಿಮ್ಮ ಜೊತೆ ಚರ್ಚೆ ಮಾಡೋದು ತುಂಬಾ ಇರೋದ್ರಿಂದ ವೀಕ್ಷಕರೇ ಇದನ್ನ ಈ ಸಂಚಿಕೆನ ಮತ್ತೆ ಮುಂದುವರಿಸಲಾಗುತ್ತೆ. ಧನ್ಯವಾದಗಳು.